ಒಮ್ಮೆಮ್ಮೆ ನಗಬೇಕು ಅಳಬೇಕು ಒಂದು ಅರ್ಥ ಆಗಂಗಿಲ್ರಿ. ಹ್ಞೂನ್ರಿಪ್ಪ, ನಮ್ಮ ಜನ ಈಗ ಎಷ್ಟು ಬಡವ್ರು ಆಗ್ಬಿಟ್ಟಾರಿಪ್ಪ ಅಂತಂದ್ರೆ ಹೇಳಕ್ ಆಗಂಗಿಲ್ರಿಪ್ಪ. ಟೀಚರ್ ಅಂತತಿ ಆ ನಮ್ಮನಿ ಬಡವ್ರಿಗ್ಯಾರ. ಯಾವ್ದಾರು ಊರಿಗೆ ಹೊಂಟ್ರು ಅಂದ್ರೆ ಅವ್ರ ಹತ್ರ ಬಸ್ಸಾರಿ ಟಿಕೆಟ್ ತಸಕ್ ರೊಕ್ಕರಂಗಿಲ್ಲ. ಅಷ್ಟು ಕಡು ಬಡವ್ರು ಆಗ್ಬಿಟ್ಟಾರ. ಇನ್ನು ಎಷ್ಟು ಶ್ರೀಮಂತರಾಗ್ಯಾರಪ್ಪ ಅಂತಂದ್ರ ಅವ್ರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ನಾಗ ಓದಿಸ್ತಾರ. ಅಷ್ಟು ಶ್ರೀಮಂತರಾಗ್ಬಿಟ್ಟಾರ. ಹೌದ್ರಿ, ಮತ್ತೆ ಗೋರ್ಮೆಂಟ್ ಬಸ್ ಫ್ರೀ ಅಂದದ್ದ ತಕ್ಷಣ ಮನೆ ಕೆಲಸ ಅಲ್ಲೇ ಬಿಟ್ಟು, ಬಾಂಡ್ಯಾನ ಅಲ್ಲೇ ಬಿಟ್ಟು, ಒಗ್ಯಾವು ಅಲ್ಲೇ ಬಿಟ್ಟು, ಹೊಲ ಕೆಲಸ ಅಲ್ಲೇ ಬಿಟ್ಟು, ಮನೆ ಕೆಲಸ ಅಲ್ಲೇ ಬಿಟ್ಟು, ಗಾಂಡ್ರು ಉಂಡ್ರು ಬಿಟ್ರು ಗೊತ್ತಿಲ್ಲ, ಮಕ್ಕಳು ತಿಂದ್ವ ಬಿಟ್ಟುವ ಗೊತ್ತಿಲ್ಲ, ಕಲ್ಲವ್ ಫೋನ್ ಮಾಡಿದೆ, ಮಲ್ಲವ್ ಫೋನ್ ಮಾಡಿದೆ, ನಿಂಗವ್ ಫೋನ್ ಮಾಡಿದೆ, ನೀಲವ್ ಫೋನ್ ಮಾಡಿದೆ, ಸಂಘವ್ ಫೋನ್ ಮಾಡಿದೆ ಅಂತ ಎಲ್ಲಾರು ಫೋನ್ ಮಾಡ್ಕೊಂಡು ಎಲ್ಲಾರು ಒಟ್ಟು ಕೂಡಿಕೊಂಡು ನೋಡಿ ಬಸ್ ಹತ್ತೆ ಹೊಂಟ ಬಿಡ್ತಾರ ಟೂರ್ ಮಾಡಕ್ಕೆ. ಆಕಿ ತುರ್ಬಿಕಿ ಕೈಯಾಗ, ಈಕಿ ತುರ್ಬಕಿ ಕೈಯಾಗ, ಆಕಿ ಸೆರಗಿಕಿ ಕೈಯಾಗ, ಈಕಿ ಸೆರಗಾಕಿ ಕೈಯಾಗ. ಬಾಬಾ ಬಸ್ಸಿನ ನೋಡ್ಬೇಕ್ರಿ ಅವನವನ ಹೌಜ ಅಂಪ್ಲಿಫೈರ್ ಹಚ್ಚಿದಂಗಾಗಿ ಡಿಜೆ ಹಚ್ಚಿದಂಗಾಗಿರ್ತದ ಅವ್ರ ಸೌಂಡ್. ಕೈ ಮುರಿತು, ಕಾಲು ಮುರಿತು, ಒಂದು ಗೊತ್ತಿಲ್ಲ. ಕಡೆಕಲಿಗೆ ಯಾರ್ದಾರ ಕುತ್ತಿಗೆ ಮೇಲೆ ಆದ್ರೂ ಕಾಲಿಟ್ಟು ಒಟ್ಟು ಬಸ್ ಹತ್ತಿ ಸೀಟ್ ಕುತ್ಕೊಂಡ್ಬಿಡ್ತಾರ. ಗಂಡ್ರ ಅಲ್ಲೂ ಹಿಂಗೆ ನೀವು ಟೂಟು ಅಡ್ಡಾಡಿ ಟೂರ್ ಮಾಡಿದೆ ಅಂದಪ್ಪ ಅಂದ್ರೆ ನಮ್ಮ ಊಟದ ಗತಿ ಏನಂತ ಪಾಪ ಗಾಂಡ ಮಕ್ಕಳು ಕೇಳಿದ್ನಪ್ಪ ಅಂದ್ರೆ, ಏನು ನಿಮ್ಮ ಸಾಯ ಮಠ ನಾವನ್ನ ಕುಳ್ ಮಾಡಿ ಹಾಕ್ತಾವಂತ ಬೇಡಿಕೊಂಡವನ ಅಲ್ಲ. ನೀವಂತರೂ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ. ಏನೋ ಬಸ್ ಫ್ರೀ ಐತಿ, ಒಂದು 4 ಜನ ಅಲ್ಲಿ ದೋಸ್ತರು ಕರ್ಕೊಂಡು ಅಲ್ಲಿ ಅಡ್ಡಾಡಿ ಬರ್ತಾರೆ ಅಂತಂದ್ರೆ ಇದಕ್ಕೂ ನಿಮಗೆ ಮನುಷ್ಯ ಬರ್ಬಲ್ದಲ್ಲ. ನಿಮಗೆ ನೀವು ಕರ್ಕೊಂಡು ಹೋಗಂಗಿಲ್ಲ, ಹೋಗೋರ್ಗೂ ಬಿಡಂಗಿಲ್ಲ. ನಾವು 4 ಜನ ಅಡ್ಡಾಡಿ ಬರ್ರ ಮಾಡಿಕ ತಿಂದ್ರೆ ತಿನ್ರಿ, ಬಿಟ್ರೆ ಬಿಡ್ರಿ, ನಮ್ಗೆ ಹೇಳಕ್ ಹೋಗ್ಬೇಡ್ರಿ ನೋಡ್ರಿ ಅಂದಂಗೆ ಹೊಂಟ ಬಿಡ್ತಾರ. ಈ ಬಸ್ ಫ್ರೀ ಐತೆ ಅಂತ ನಿಂಗೆ ಏನು ಇಡೀ ಕರ್ನಾಟಕ ಸುತ್ತಾಕತ್ತಾರಲ್ರಿ. ಹಂಗೆ ಗೋರ್ಮೆಂಟ್ ಸಾಲಿ ಫ್ರೀ ಐತಿ, ಪುಕ್ಷಟ್ಲೆ ಪಾಠ ಹೇಳ್ಕೊಡ್ತಾರ, ಫ್ರೀಯಾಗಿ ಬಟ್ಟೆ ಕೊಡ್ತಾರ, ಫ್ರೀಯಾಗಿ ಶೂ ಕೊಡ್ತಾರ, ಶೂ ಆಗಿ ಪಾಟಿ ಚೀಲ ಕೊಡ್ತಾರ. ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆ ಕರ್ಕೊಂಬಂದು ಸೇರಿಸ್ರಪ್ಪ ಅಂತಂದ್ರೆ ಒಬ್ರು ಸೇರ್ಸಾಕ ಹಿಂದ ಮುಂದೆ ನೋಡಾಕತ್ಯಾರ. ಯಾಕೆ ಹೇಳ್ರಿ? ಪ್ರೆಸ್ಟೇಜು. ಸಂಘವನ ಮಗಳು ಕಾನ್ವೆಂಟ್ ಸ್ಕೂಲ್ನಾಗ ಓದ್ತಾಳಂತ, ಮಲ್ಲವನ ಮಗಳು ಆಕಿನೂ ಕಾನ್ವೆಂಟ್ ಸ್ಕೂಲ್ ಹೋಗ್ತಾಳಂತ. ಅವ್ರಿಗಿಂತ ಏನು ನಾವು ಕಮ್ಮಿ? ನಾವು ಎದ್ರಾಗೇನು ಕಮ್ಮಿ ಆಗೀವಿ? ನನ್ನ ಮಗನು ಕಾನ್ವೆಂಟ್ ಸ್ಕೂಲ್ನಾಗ ನಾವು ಓದ್ಬೇಕು. ಇಲ್ಲಿ ಇವ್ರಿಗೆ ಪ್ರೆಸ್ಟೇಜ್ ಆಟ ಬರ್ತೈತ್ರಿ. ಆರು ಬಸ್ಸಿನಾಗ ಟಿಕೆಟ್ ತೆಗಿಸಿದ ಫ್ರೀಯಾಗಿ ಅಡ್ಡಾಡಕ್ಕೆ ಇವ್ರಿಗೆ ಪ್ರೆಸ್ಟೇಜ್ ಆಟ ಬರಂಗಿಲ್ಲ. ಅದಕ್ಕೆ ರೀ ಹೇಳೋದು, ಎಲ್ಲರೂ ಕಾನ್ವೆಂಟ್ ಸ್ಕೂಲ್ನಾಗ ಓದ್ದರಿಗೆ ಎಲ್ಲರಿಗೂ ನೌಕರಿ ಸಿಗ್ತೈತೆ ಅಂತ ಏನಿಲ್ಲ. ಮಹಾನ್ ವ್ಯಕ್ತಿಗಳೆಲ್ಲ ಕನ್ನಡ ಸ್ಕೂಲ್ನಾಗ ಓದ್ಬಿಟ್ಟು ಮಹಾನ್ ವ್ಯಕ್ತಿಗಳಾಗ್ಯಾರ. ಅವ್ರು ಯಾರು ಕಾನ್ವೆಂಟ್ ಸ್ಕೂಲ್ನಾಗ ಓದಿ ಮಹಾನ್ ವ್ಯಕ್ತಿಗಳಾಗಿಲ್ಲ. ಓದೋ ಮಕ್ಕಳು ಎಲ್ಲಿದ್ರೂ ಓದ್ತಾರ, ಹೆಂಗಿದ್ರೂ ಓದ್ತಾರ. ಅದಕ್ಕೆ ಸ್ನೇಹಿತರೆ, ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸೋಣ, ಕನ್ನಡವನ್ನ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ. ಇದಕ್ಕೆ ನಾವು ನೀವೆಲ್ಲರೂ ಬದ್ಧರಾಗಿರೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.